ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ. ಕಡೆಗೂ ಜಾರಕಿಹೊಳಿ ಸಹೋದರರ ಪಾಲಾದ ಡಿಸಿಸಿ ಬ್ಯಾಂಕ್ ಗದ್ದುಗೆ. ಸಹೋದರರ ವಿರುದ್ಧ ತೊಡೆ ತಟ್ಟಿದ್ದ ಸವದಿ ಕತ್ತಿಗೆ ಮುಖಭಂಗ ಆಗಿದೆ. ಇಂದು ಗೆದ್ದ ಮಲ್ಲಣ್ಣ ಯಾದವಾಡ್ ಸವದಿ ಬಣಕ್ಕೆ ಬೆಂಬಲವನ್ನ ಘೋಷಣೆ ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಕಡೆಗೂ ಜಾರಕಿಹೊಳಿ ಸಹೋದರರ ಪಾಲಾಗಿದೆ ಡಿಸಿಸಿ ಬ್ಯಾಂಕ್ ಗದ್ದುಗೆ. ಸಹೋದರರ ವಿರುದ್ಧ ತೊಡೆ ತಟ್ಟಿದ್ದ ಸವದಿ ಕತ್ತಿಗೆ ಮುಖಭಂಗ ಆಗಿದೆ. 16 ಸ್ಥಾನಗಳ ಪೈಕಿ 9 ಸ್ಥಾನ ಗೆಲ್ಲುವುದರ ಮೂಲಕ ಬ್ರದರ್ಸ್ ಕಮಾಲ್ ಮಾಡಿದ್ದಾರೆ. 4 ಸ್ಥಾನಗಳ ರಿಸಲ್ಟ್ ಬರದಿದ್ರು ಜಾರಕಿಹೊಳಿ ಬ್ರದರ್ಸ್ ಜಯಬೇರಿಯನ್ನ ಬಾರಿಸಿ ಆಗಿದೆ. 7 ಅವಿರೋಧ ಆಯ್ಕೆ. ಇಂದಿನ ಚುನಾವಣೆಯಲ್ಲಿ ಇಬ್ಬರು ನಿರ್ದೇಶಕರು ಗೆಲುವನ್ನ ಸಾಧಿಸಿದ್ದಾರೆ. 9 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಮತ್ತೆ ಬ್ಯಾಂಕ್ ಕಂಟ್ರೋಲ್ ಅಧಿಕಾರ ಇವರಿಗಿದೆ. ತಟಸ್ಥವಾಗಿ ಉಳಿದಿರುವ ರಾಜು ಕಾಗೆ, ಗಣೇಶ್ ಹುಕ್ಕೇರಿ. ಇಂದು ಗೆದ್ದ ಮಲ್ಲಣ್ಣ ಯಾದವಾಡ್ ಸವದಿ ಬಣಕ್ಕೆ ಬೆಂಬಲ ಕೊಟ್ಟಿರುವುದು. ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯಿತು. ಬೆಳಗಾವಿ ಭಾಗದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂತು ಅಂದರೆ ಆ ಪ್ರತಿಷ್ಠೆ ಹೆಂಗಿರುತ್ತೆ, ಆ ಒಂದು ಹೋರಾಟ ನೋಡಬೇಕು. ಅಂದರೆ ಈಗ ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಅದಕ್ಕಿಂತ ಒಂದು ಕೈ ಮೇಲೆ ಇರುತ್ತೆ ಇಲ್ಲಿನ ಒಂದು ಹೋರಾಟ. ಆ ನಿಟ್ಟಿನಲ್ಲಿ ಬಣಗಳಿದ್ದಾವೆ. ಅಂದರೆ ಬಣಗಳು ಅಂತ ಅಂದರೆ ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ, ಮತ್ತೊಂದು ಕಡೆ ಇತ್ತ ಸವದಿ ಕತ್ತಿಯವರಿದ್ದಾರೆ, ಈ ಫ್ಯಾಮಿಲಿಗಳು. ಸೊ ಈ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಲ್ಲ, ಹಲವು ಲೆಕ್ಕಾಚಾರಗಳಾಯಿತು, ಸಿಕ್ಕಾಪಟ್ಟೆ ಸಂಘರ್ಷ ಆಯಿತು, ಗಲಾಟೆಗಳಾಯಿತು, ಇಡೀ ರಾಜ್ಯ ನೋಡಿದೆ. ಕಡೆಗೂ ಏನಾಯ್ತು, ಈಗ ಜಾರಕಿಹೊಳಿ ಸಹೋದರರ ಪಾಲಾಗಿದೆ ಡಿಸಿಸಿ ಬ್ಯಾಂಕ್ ಗದ್ದುಗೆ ಅನ್ನೋದು ಸ್ಪಷ್ಟ.